ಏನೊಂದು ಪ್ರತಿಭಟನೆ ಸಭೆಯಲ್ಲಿ ಏನು ಪೂಜ್ಯ ಚಂದ್ರಶೇಖರನಾಥ ಸ್ವಾಮೀಜಿಗಳು ಒಂದು ಹೇಳಿಕೆ ಕೊಟ್ಟಿದ್ದರು. ಆ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ ಇವತ್ತೇನು ಒಂದು ಕೇಸ್ ದಾಖಲಾಗಿದೆ ಉಪ್ಪರ್ಪೇಟೆಯಲ್ಲಿ. ಇದು ನಿಜಕ್ಕೂ ಖಂಡನೀಯ. ಆ ಒಂದು ಘಟನೆ ಮತ್ತು ಒಂದು ಹೇಳಿಕೆ ವಿಚಾರದಲ್ಲಿ ಈಗಾಗಲೇ ಪೂಜ್ಯ ಸ್ವಾಮಿಗಳು ವಿಷಾದ ವ್ಯಕ್ತಪಡಿಸಿದ್ದಾರೆ. ವಿಷಾದ ವ್ಯಕ್ತಪಡಿಸಿದ ನಂತರನೂ ಈ ರೀತಿ ಅವ್ರನ್ನ ಗುರಿ ಇಟ್ಟು ಅವ್ರಿಗೆ ತಿರುಚುವಂಥ ಕೆಲಸ, ಬೆದರಿಸುವಂಥ ಕೆಲಸ, ಎದುರಿಸುವಂಥ ಕೆಲಸ, ಯಾವುದೇ ಒಂದು ಕಾನೂನಿನ ಬೆದರಿಕೆಯನ್ನು ಮಾಡಿ ಅವರಿಗೆ ಎದುರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿರೋದನ್ನ ಖಂಡಿಸಿ ಇವತ್ತು ಅವರಿಗೆ ಭರವಸೆ ಮತ್ತು ಬೆಂಬಲವನ್ನು ಕೊಡಲಿಕ್ಕೆ ನಮ್ಮ ಪ್ರತಿಪಕ್ಷ ನಾಯಕರಾಗಿರುವಂಥ ಸನ್ಮಾನ್ಯ ಅಶೋಕ್ ಅವರು ಇವತ್ತೊಂದು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪರವಾಗಿ ಇವತ್ತಿಲ್ಲಿ ಭೇಟಿಯನ್ನು ಕೊಟ್ಟು ನಾವೆಲ್ಲರೂ ಅವ್ರ ಜೊತೆ ಒಗ್ಗೂಡಿ ಇವತ್ತಿಲ್ಲಿ ಭೇಟಿ ಕೊಟ್ಟಿದ್ದೀವಿ. ಪೂಜ್ಯ ಗುರುಗಳಿಗೆ ವಿಶ್ವಾಸವನ್ನು ಕೊಡುವಂಥದ್ದು. ರಾಜಕೀಯವಾಗಿಯೂ ಕಾನೂನಾತ್ಮಕವಾಗಿಯೂ ನಿಮ್ಮ ಜೊತೆ ಇರ್ತೀವಿ. ರಾಜಕೀಯವಾಗಿಯೂ ಕಾನೂನಾತ್ಮಕವಾಗಿಯೂ ನಿಮ್ಮ ಜೊತೆಯಲ್ಲಿರ್ತೀವಿ. ಮತ್ತು ಈ ಒಂದು ವಕ್ಫಿನ ವಿರುದ್ಧವಾಗಿ ಅದಕ್ಕಿದ್ದಂಥ ವಿಶೇಷ ಅಧಿಕಾರ ಮತ್ತು ಇದರ ದುರ್ಬಳಕೆಯಾಗಿ ಅಮಾಯಕ ರೈತರು ಮತ್ತು ಮಠ ಮಂದಿರ ಇಡೀ ಸಾರ್ವಜನಿಕ ಸ್ಥಳಗಳೆಲ್ಲವೂ ಈ ಒಂದು ಸಮಸ್ಯೆಗೆ ಸಿಲುಕಿರೋ ವಿಚಾರದಲ್ಲಿ ಹಿನ್ನೆಲೆಯಲ್ಲಿ ಇವತ್ತು ಜನರ ರಕ್ಷಣೆಗೆ ಬರ್ತೀವಿ, ಪೂಜ್ಯ ಗುರುಗಳ ರಕ್ಷಣೆಗೆ ಬರ್ತೀವಿ ಅನ್ನೋಂಥ ಒಂದು ವಿಶ್ವಾಸವನ್ನು ಕೊಡಲಿಕ್ಕೆ ಇವತ್ತಿಲ್ಲಿ ಬಂದಿದ್ದೀವಿ. ಅಂತ ಯಾವುದೇ ಗುಡ್ಡು ಬೆದರಿಕೆಗೆ ನಾವು ಜಗ್ಗಲ್ಲ, ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅನ್ನೋಂಥ ಈ ಸಂದೇಶವನ್ನು ಭಾಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಕೊಡುವಂಥದ್ದಾಗಲಿ ಮತ್ತು ಪೂಜ್ಯ ಗುರುಗಳಿಗೆ ವಿಶ್ವಾಸವನ್ನು ಮತ್ತು ಬೆಂಬಲವನ್ನು ಮತ್ತು ಅವರಿಗೆ ನಿಮ್ಮ ಜೊತೆಯಲ್ಲಿದ್ದೀವಿ ಅನ್ನೋಂಥ ವಿಶ್ವಾಸವನ್ನು ಕೊಡಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ವಿ. ಹೋರಾಟ ಏನಾದ್ರು ಮಾಡ್ತೀರಾ ಸರ್? ಅಂಥ ಪರಿಸ್ಥಿತಿ ಏನು ಉದ್ಭವ ಆಗಿಲ್ಲ. ಇದನ್ನು ಅಂಥ ಪರಿಸ್ಥಿತಿ ಬಂದಾಗ ಈ ಹೋರಾಟ ಹೆಂಗಿದ್ರು ವಕ್ಫಿನ ವಿಚಾರದಲ್ಲಿ ಈಗಾಗಲೇ ಪ್ರವಾಸಗಳು ಈಗ 3 ತಂಡಗಳು ಹೋಗುವಂಥದ್ದಾಗ್ತಿದೆ. ಅಶೋಕ್ ಸರ್ ಅವರು, ಚಲವಾದಿಯವರು, ವಿಜೇಂದ್ರವರು ಎಲ್ಲರೂ ಹೋಗ್ತಾ ಇದ್ದೀವಿ. ಈ ವಿಚಾರ ಬರುವಂಥ ಸದನದಲ್ಲೂ ಜೋರಾಗಿ ನಡೀತದೆ. ಇದನ್ನೇ ಒಂದು ಪ್ರಬಲವಾಗಿ ಇವತ್ತು ಪಾರ್ಲಿಮೆಂಟ್ನಲ್ಲಾಗಲಿ ವಿಧಾನಸಭೆಯಲ್ಲಾಗಲಿ ಪರಿಷತ್ನಲ್ಲಿ ಪ್ರಬಲವಾಗಿ ತಗೊಂಡು ಸರ್ಕಾರವನ್ನು ಬಯಲಿಗೆ ಎಳೆಯುವಂಥದ್ದು. ಸರ್ಕಾರ ಯಾವ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಂಡಿರುವಂಥದ್ದು, ಇವತ್ತು ಜಮೀನನ್ನು ಕಬಳಿಸುವಂಥ ಪ್ರಯತ್ನಗಳು ನಡೆದಿರುವಂಥದ್ದು ಇವತ್ತು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಇವೆಲ್ಲ ಪ್ರಯತ್ನಗಳನ್ನು ಬಯಲಿಗೆ ಎಳೆದು ಅಮಾಯಕರ ರೈತರ ನೆರವಿಗೆ ಬರುವಂಥ ಕೆಲಸಗಳು ಮಾಡ್ತೀವಿ. ವಕ್ಫಿನ ಯುದ್ಧ ಇದೇನು ವಕ್ಫಿನ ವಿರುದ್ಧವಾಗಿಯೇ ತಾನೇ ಇವತ್ತು ಪೂಜ್ಯ ಗುರುಗಳನ್ನು ಭಾಳಷ್ಟು ನೊಂದಿದ್ದಾರೆ. ಅವರು ಏನು ನೊಂದಿರೋವಂಥದ್ದು, ಏನು ಇದಕ್ಕಿದ್ದಾಗೆ ಬಂದು ನಮ್ಮ ಜಮೀನೆಲ್ಲ ರೈತರ ಜಮೀನೆಲ್ಲ ಬಂದ್ಬಿಟ್ಟು ವಕ್ಫಿನ ಜಮೀನು ಅಂತ ಹೇಳಿದ್ರೆ ಏನು ಅರ್ಥ? ಈ ರೀತಿ ಅಧಿಕಾರ ಸರ್ಕಾರ ವಕ್ಫಿಗೆ ಸಂಪೂರ್ಣ ತನ್ನ ಬೆಂಬಲವನ್ನು ಕೊಟ್ಟು ಶಕ್ತಿನ ತುಂಬಿ ಅಮಾಯಕರ ವಿರುದ್ಧವಾಗಿ ಈ ರೀತಿ ದೌರ್ಜನ್ಯವನ್ನು ಮಾಡ್ತಿರೋದು, ಶೋಷಣೆಯನ್ನು ಮಾಡ್ತಿರೋದನ್ನು ಸಂಪೂರ್ಣವಾಗಿ ಖಂಡಿಸಿ ಪೂಜ್ಯ ಗುರುಗಳು ನಿಲುವನ್ನು ತೊಗೊಂಡಿದ್ದಾರೆ. ಹಾಗಾಗಿ ಮಾತಾಡ್ತಾ ಒಂದು ಆವೇಶದಲ್ಲಿ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಯಾರು ಆ ತಕ್ಷಣ ಇವತ್ತೇನು ಅವ್ರು ಕೇಸ್ ಹಾಕಿದ ಮೇಲೆ ವಿಷಾದ ವ್ಯಕ್ತಪಡಿಸಿದಲ್ಲ, ಮಾರನೇ ದಿನವೇ ಭಾಳ ಸ್ಪಷ್ಟವಾಗಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದನ್ನೇ ಮುಂದುವರಿಸ್ಕೊಂಡು ಹೋಗೋದು ಒಂದು ಹಿರಿಯರು ಈ ರೀತಿ ಮತ್ತು ಅವರು 80 ವಯಸ್ಸಿನ ಮೇಲ್ಪಟ್ಟವರು, 80 ವರ್ಷದ ಮೇಲ್ಪಟ್ಟವರು, ಆರೋಗ್ಯನೂ ಅವ್ರದ್ದು ಅಷ್ಟು ಚೆನ್ನಾಗಿಲ್ಲ. ಅಷ್ಟು ಆರೋಗ್ಯ ಚೆನ್ನಾಗಿಲ್ಲದಾಗ ವಿಷಾದವನ್ನು ಕೇಸ್ ಹಾಕೋ ಮುಂಚೆನೇ ಹೇಳಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ಇದು ಸರ್ಕಾರ ತನ್ನ ಬೇರೆ ಬೇರೆ ಕೋಪ, ಯಾಕೆಂದರೆ ಬೇರೆ ಬೇರೆ ವೇದಿಕೆಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಘಟನೆಗಳು ನಡೆದಿರೋದಕ್ಕೆ ಆ ಕೋಪ ಎಲ್ಲ ಈಗ ತೀರ್ಸ್ಕೊತಾ ಇದ್ದಾರೆ ಅನಿಸುತ್ತೆ. ಏನೊಂದು ಪ್ರತಿಭಟನೆ ಸಭೆಯಲ್ಲಿ ಏನು ಪೂಜ್ಯ ಚಂದ್ರಶೇಖರನಾಥ ಸ್ವಾಮೀಜಿಗಳು ಒಂದು ಹೇಳಿಕೆ ಕೊಟ್ಟಿದ್ದರು. ಆ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ ಇವತ್ತೇನು ಒಂದು ಕೇಸ್ ದಾಖಲಾಗಿದೆ ಉಪ್ಪರ್ಪೇಟೆಯಲ್ಲಿ. ಇದು ನಿಜಕ್ಕೂ ಖಂಡನೀಯ. ಆ ಒಂದು ಘಟನೆ ಮತ್ತು ಒಂದು ಹೇಳಿಕೆ ವಿಚಾರದಲ್ಲಿ ಈಗಾಗಲೇ ಪೂಜ್ಯ ಸ್ವಾಮಿಗಳು ವಿಷಾದ ವ್ಯಕ್ತಪಡಿಸಿದ್ದಾರೆ. ವಿಷಾದ ವ್ಯಕ್ತಪಡಿಸಿದ ನಂತರನೂ ಈ ರೀತಿ ಅವ್ರನ್ನ ಗುರಿ ಇಟ್ಟು ಅವ್ರಿಗೆ ತಿರುಚುವಂಥ ಕೆಲಸ, ಬೆದರಿಸುವಂಥ ಕೆಲಸ, ಎದುರಿಸುವಂಥ ಕೆಲಸ, ಯಾವುದೇ ಒಂದು ಕಾನೂನಿನ ಬೆದರಿಕೆಯನ್ನು ಮಾಡಿ ಅವರಿಗೆ ಎದುರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿರೋದನ್ನ ಖಂಡಿಸಿ ಇವತ್ತು ಅವರಿಗೆ ಭರವಸೆ ಮತ್ತು ಬೆಂಬಲವನ್ನು ಕೊಡಲಿಕ್ಕೆ ನಮ್ಮ ಪ್ರತಿಪಕ್ಷ ನಾಯಕರಾಗಿರುವಂಥ ಸನ್ಮಾನ್ಯ ಅಶೋಕ್ ಅವರು
ಇವತ್ತೊಂದು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪರವಾಗಿ ಇವತ್ತಿಲ್ಲಿ ಭೇಟಿಯನ್ನು ಕೊಟ್ಟು ನಾವೆಲ್ಲರೂ ಅವ್ರ ಜೊತೆ ಒಗ್ಗೂಡಿ ಇವತ್ತಿಲ್ಲಿ ಭೇಟಿ ಕೊಟ್ಟಿದ್ದೀವಿ. ಪೂಜ್ಯ ಗುರುಗಳಿಗೆ ವಿಶ್ವಾಸವನ್ನು ಕೊಡುವಂಥದ್ದು. ರಾಜಕೀಯವಾಗಿಯೂ ಕಾನೂನಾತ್ಮಕವಾಗಿಯೂ ನಿಮ್ಮ ಜೊತೆ ಇರ್ತೀವಿ. ರಾಜಕೀಯವಾಗಿಯೂ ಕಾನೂನಾತ್ಮಕವಾಗಿಯೂ ನಿಮ್ಮ ಜೊತೆಯಲ್ಲಿರ್ತೀವಿ. ಮತ್ತು ಈ ಒಂದು ವಕ್ಫಿನ ವಿರುದ್ಧವಾಗಿ ಅದಕ್ಕಿದ್ದಂಥ ವಿಶೇಷ ಅಧಿಕಾರ ಮತ್ತು ಇದರ ದುರ್ಬಳಕೆಯಾಗಿ ಅಮಾಯಕ ರೈತರು ಮತ್ತು ಮಠ ಮಂದಿರ ಇಡೀ ಸಾರ್ವಜನಿಕ ಸ್ಥಳಗಳೆಲ್ಲವೂ ಈ ಒಂದು ಸಮಸ್ಯೆಗೆ ಸಿಲುಕಿರೋ ವಿಚಾರದಲ್ಲಿ ಹಿನ್ನೆಲೆಯಲ್ಲಿ ಇವತ್ತು ಜನರ ರಕ್ಷಣೆಗೆ ಬರ್ತೀವಿ, ಪೂಜ್ಯ ಗುರುಗಳ ರಕ್ಷಣೆಗೆ ಬರ್ತೀವಿ ಅನ್ನೋಂಥ ಒಂದು ವಿಶ್ವಾಸವನ್ನು ಕೊಡಲಿಕ್ಕೆ ಇವತ್ತಿಲ್ಲಿ ಬಂದಿದ್ದೀವಿ. ಅಂತ ಯಾವುದೇ ಗುಡ್ಡು ಬೆದರಿಕೆ ನಾವು ಜಗ್ಗಲ್ಲ, ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅನ್ನೋಂಥ ಈ ಸಂದೇಶವನ್ನು ಭಾಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಕೊಡುವಂಥದ್ದಾಗಲಿ ಮತ್ತು ಪೂಜ್ಯ ಗುರುಗಳಿಗೆ ವಿಶ್ವಾಸವನ್ನು ಮತ್ತು ಬೆಂಬಲವನ್ನು ಮತ್ತು ಅವರಿಗೆ ನಿಮ್ಮ ಜೊತೆಯಲ್ಲಿದ್ದೀವಿ ಅನ್ನೋಂಥ ವಿಶ್ವಾಸವನ್ನು ಕೊಡಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ವಿ. ಹೋರಾಟ ಏನಾದ್ರು ಮಾಡ್ತೀರಾ ಸರ್? ಅಂಥ ಪರಿಸ್ಥಿತಿ ಏನು ಉದ್ಭವ ಆಗಿಲ್ಲ. ಇದನ್ನು ಅಂಥ ಪರಿಸ್ಥಿತಿ ಬಂದಾಗ ಈ ಹೋರಾಟ ಹೆಂಗಿದ್ರು ವಕ್ಫಿನ ವಿಚಾರದಲ್ಲಿ ಈಗಾಗಲೇ ಪ್ರವಾಸಗಳು ಈಗ 3 ತಂಡಗಳು ಹೋಗುವಂಥದ್ದಾಗ್ತಿದೆ. ಆರ್ ಅಶೋಕ್ ಸರ್ ಅವರು, ಚಲವಾದಿಯವರು, ವಿಜೇಂದ್ರವರು ಎಲ್ಲರೂ ಹೋಗ್ತಾ ಇದ್ದೀವಿ. ಈ ವಿಚಾರ ಬರುವಂಥ ಸದನದಲ್ಲೂ ಜೋರಾಗಿ ನಡೀತದೆ. ಇದನ್ನೇ ಒಂದು ಪ್ರಬಲವಾಗಿ ಇವತ್ತು ಪಾರ್ಲಿಮೆಂಟ್ನಲ್ಲಾಗಲಿ ವಿಧಾನಸಭೆಯಲ್ಲಾಗಲಿ ಭಾಳ ಪರಿಷತ್ನಲ್ಲಿ ಪ್ರಬಲವಾಗಿ ತಗೊಂಡು ಸರ್ಕಾರವನ್ನು ಬಯಲಿಗೆ ಎಳೆಯುವಂಥದ್ದು. ಸರ್ಕಾರ ಯಾವ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಂಡಿರುವಂಥದ್ದು, ಇವತ್ತು ಜಮೀನನ್ನು ಕಬಳಿಸುವಂಥ ಪ್ರಯತ್ನಗಳು ನಡೆದಿರುವಂಥದ್ದು ಇವತ್ತು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಇವೆಲ್ಲ ಪ್ರಯತ್ನಗಳನ್ನು ಬಯಲಿಗೆ ಎಳೆದು ಅಮಾಯಕರ ರೈತರ ನೆರವಿಗೆ ಬರುವಂಥ ಕೆಲಸಗಳು ಮಾಡ್ತೀವಿ. ವಕ್ಫಿನ ಯುದ್ಧ ಇದೇನು ವಕ್ಫಿನ ವಿರುದ್ಧವಾಗಿಯೇ ತಾನೇ ಇವತ್ತು ಪೂಜ್ಯ ಗುರುಗಳನ್ನು ಭಾಳಷ್ಟು ನೊಂದಿದ್ದಾರೆ. ಅವರು ಏನು ನೊಂದಿರೋವಂಥದ್ದು, ಏನು ಇದಕ್ಕಿದ್ದಾಗೆ ಬಂದು ನಮ್ಮ ಜಮೀನೆಲ್ಲ ರೈತರ ಜಮೀನೆಲ್ಲ ಬಂದ್ಬಿಟ್ಟು ವಕ್ಫಿನ ಜಮೀನು ಅಂತ ಹೇಳಿದ್ರೆ ಏನು ಅರ್ಥ? ಈ ರೀತಿ ಅಧಿಕಾರ ಸರ್ಕಾರ ವಕ್ಫಿಗೆ ಸಂಪೂರ್ಣ ತನ್ನ ಬೆಂಬಲವನ್ನು ಕೊಟ್ಟು ಶಕ್ತಿನ ತುಂಬಿ ಅಮಾಯಕರ ವಿರುದ್ಧವಾಗಿ ಈ ರೀತಿ ದೌರ್ಜನ್ಯವನ್ನು ಮಾಡ್ತಿರೋದು, ಶೋಷಣೆಯನ್ನು ಮಾಡ್ತಿರೋದನ್ನು ಸಂಪೂರ್ಣವಾಗಿ ಖಂಡಿಸಿ ಪೂಜ್ಯ ಗುರುಗಳು ನಿಲುವನ್ನು ತೊಗೊಂಡಿದ್ದಾರೆ. ಹಾಗಾಗಿ ಮಾತಾಡ್ತಾ ಒಂದು ಆವೇಶದಲ್ಲಿ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಯಾರು ಆ ತಕ್ಷಣ ಇವತ್ತೇನು ಅವ್ರು ಕೇಸ್ ಹಾಕಿದ ಮೇಲೆ ವಿಷಾದ ವ್ಯಕ್ತಪಡಿಸಿದಲ್ಲ, ಮಾರನೇ ದಿನವೇ ಭಾಳ ಸ್ಪಷ್ಟವಾಗಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದನ್ನೇ ಮುಂದುವರಿಸ್ಕೊಂಡು ಹೋಗೋದು ಒಂದು ಹಿರಿಯರು ಈ ರೀತಿ ಮತ್ತು ಅವರು 80 ವಯಸ್ಸಿನ ಮೇಲ್ಪಟ್ಟವರು, 80 ವರ್ಷದ ಮೇಲ್ಪಟ್ಟವರು, ಆರೋಗ್ಯನೂ ಅವ್ರದ್ದು ಅಷ್ಟು ಚೆನ್ನಾಗಿಲ್ಲ. ಅಷ್ಟು ಆರೋಗ್ಯ ಚೆನ್ನಾಗಿಲ್ಲದಾಗ ವಿಷಾದವನ್ನು ಕೇಸ್ ಹಾಕೋ ಮುಂಚೆನೇ ಹೇಳಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ಇದು ಸರ್ಕಾರ ತನ್ನ ಬೇರೆ ಬೇರೆ ಕೋಪ, ಯಾಕೆಂದರೆ ಬೇರೆ ಬೇರೆ ವೇದಿಕೆಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಘಟನೆಗಳು ನಡೆದಿರೋದಕ್ಕೆ ಆ ಕೋಪ ಎಲ್ಲ ಈಗ ತೀರ್ಸ್ಕೊತಾ ಇದ್ದಾರೆ ಅನಿಸುತ್ತೆ. ಏನೊಂದು ಪ್ರತಿಭಟನೆ ಸಭೆಯಲ್ಲಿ ಏನು ಪೂಜ್ಯ ಚಂದ್ರಶೇಖರನಾಥ ಸ್ವಾಮೀಜಿಗಳು ಒಂದು ಹೇಳಿಕೆ ಕೊಟ್ಟಿದ್ದರು. ಆ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ ಇವತ್ತೇನು ಒಂದು ಕೇಸ್ ದಾಖಲಾಗಿದೆ ಉಪ್ಪರ್ಪೇಟೆಯಲ್ಲಿ. ಇದು ನಿಜಕ್ಕೂ ಖಂಡನೀಯ. ಆ ಒಂದು ಘಟನೆ ಮತ್ತು ಒಂದು ಹೇಳಿಕೆ ವಿಚಾರದಲ್ಲಿ ಈಗಾಗಲೇ ಪೂಜ್ಯ ಸ್ವಾಮಿಗಳು ವಿಷಾದ ವ್ಯಕ್ತಪಡಿಸಿದ್ದಾರೆ. ವಿಷಾದ ವ್ಯಕ್ತಪಡಿಸಿದ ನಂತರನೂ ಈ ರೀತಿ ಅವ್ರನ್ನ ಗುರಿ ಇಟ್ಟು ಅವ್ರಿಗೆ ತಿರುಚುವಂಥ ಕೆಲಸ, ಬೆದರಿಸುವಂಥ ಕೆಲಸ, ಎದುರಿಸುವಂಥ ಕೆಲಸ, ಯಾವುದೇ ಒಂದು ಕಾನೂನಿನ ಬೆದರಿಕೆಯನ್ನು ಮಾಡಿ ಅವರಿಗೆ ಎದುರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿರೋದನ್ನ ಖಂಡಿಸಿ ಇವತ್ತು ಅವರಿಗೆ ಭರವಸೆ ಮತ್ತು ಬೆಂಬಲವನ್ನು ಕೊಡಲಿಕ್ಕೆ ನಮ್ಮ ಪ್ರತಿಪಕ್ಷ ನಾಯಕರಾಗಿರುವಂಥ ಸನ್ಮಾನ್ಯ ಆರ್ ಅಶೋಕ್ ಅವರು ಇವತ್ತೊಂದು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪರವಾಗಿ ಇವತ್ತಿಲ್ಲಿ ಭೇಟಿಯನ್ನು ಕೊಟ್ಟು ನಾವೆಲ್ಲರೂ ಅವ್ರ ಜೊತೆ ಒಗ್ಗೂಡಿ ಇವತ್ತಿಲ್ಲಿ ಭೇಟಿ ಕೊಟ್ಟಿದ್ದೀವಿ. ಪೂಜ್ಯ ಗುರುಗಳಿಗೆ ವಿಶ್ವಾಸವನ್ನು ಕೊಡುವಂಥದ್ದು. ರಾಜಕೀಯವಾಗಿಯೂ ಕಾನೂನಾತ್ಮಕವಾಗಿಯೂ ನಿಮ್ಮ ಜೊತೆ ಇರ್ತೀವಿ. ರಾಜಕೀಯವಾಗಿಯೂ ಕಾನೂನಾತ್ಮಕವಾಗಿಯೂ ನಿಮ್ಮ ಜೊತೆಯಲ್ಲಿರ್ತೀವಿ. ಮತ್ತು ಈ ಒಂದು ವಕ್ಫಿನ ವಿರುದ್ಧವಾಗಿ ಅದಕ್ಕಿದ್ದಂಥ ವಿಶೇಷ ಅಧಿಕಾರ ಮತ್ತು ಇದರ ದುರ್ಬಳಕೆಯಾಗಿ ಅಮಾಯಕ ರೈತರು ಮತ್ತು ಮಠ ಮಂದಿರ ಇಡೀ ಸಾರ್ವಜನಿಕ ಸ್ಥಳಗಳೆಲ್ಲವೂ ಈ ಒಂದು ಸಮಸ್ಯೆಗೆ ಸಿಲುಕಿರೋ ವಿಚಾರದಲ್ಲಿ ಹಿನ್ನೆಲೆಯಲ್ಲಿ ಇವತ್ತು ಜನರ ರಕ್ಷಣೆಗೆ ಬರ್ತೀವಿ, ಪೂಜ್ಯ ಗುರುಗಳ ರಕ್ಷಣೆಗೆ ಬರ್ತೀವಿ ಅನ್ನೋಂಥ ಒಂದು ವಿಶ್ವಾಸವನ್ನು ಕೊಡಲಿಕ್ಕೆ ಇವತ್ತಿಲ್ಲಿ ಬಂದಿದ್ದೀವಿ. ಅಂತ ಯಾವುದೇ ಗುಡ್ಡು ಬೆದರಿಕೆ ನಾವು ಜಗ್ಗಲ್ಲ, ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅನ್ನೋಂಥ ಈ ಸಂದೇಶವನ್ನು ಭಾಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಕೊಡುವಂಥದ್ದಾಗಲಿ ಮತ್ತು ಪೂಜ್ಯ ಗುರುಗಳಿಗೆ ವಿಶ್ವಾಸವನ್ನು ಮತ್ತು ಬೆಂಬಲವನ್ನು ಮತ್ತು ಅವರಿಗೆ ನಿಮ್ಮ ಜೊತೆಯಲ್ಲಿದ್ದೀವಿ ಅನ್ನೋಂಥ ವಿಶ್ವಾಸವನ್ನು ಕೊಡಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ವಿ.
ಹೋರಾಟ ಏನಾದ್ರು ಮಾಡ್ತೀರಾ ಸರ್? ಅಂಥ ಪರಿಸ್ಥಿತಿ ಏನು ಉದ್ಭವ ಆಗಿಲ್ಲ. ಇದನ್ನು ಅಂಥ ಪರಿಸ್ಥಿತಿ ಬಂದಾಗ ಈ ಹೋರಾಟ ಹೆಂಗಿದ್ರು ವಕ್ಫಿನ ವಿಚಾರದಲ್ಲಿ ಈಗಾಗಲೇ ಪ್ರವಾಸಗಳು ಈಗ 3 ತಂಡಗಳು ಹೋಗುವಂಥದ್ದಾಗ್ತಿದೆ. ಆರ್ ಅಶೋಕ್ ಸರ್ ಅವರು, ಚಲವಾದಿಯವರು, ವಿಜೇಂದ್ರವರು ಎಲ್ಲರೂ ಹೋಗ್ತಾ ಇದ್ದೀವಿ. ಈ ವಿಚಾರ ಬರುವಂಥ ಸದನದಲ್ಲೂ ಜೋರಾಗಿ ನಡೀತದೆ. ಇದನ್ನೇ ಒಂದು ಪ್ರಬಲವಾಗಿ ಇವತ್ತು ಪಾರ್ಲಿಮೆಂಟ್ನಲ್ಲಾಗಲಿ ವಿಧಾನಸಭೆಯಲ್ಲಾಗಲಿ ಪರಿಷತ್ನಲ್ಲಿ ಪ್ರಬಲವಾಗಿ ತಗೊಂಡು ಸರ್ಕಾರವನ್ನು ಬಯಲಿಗೆ ಎಳೆಯುವಂಥದ್ದು. ಸರ್ಕಾರ ಯಾವ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಂಡಿರುವಂಥದ್ದು, ಇವತ್ತು ಜಮೀನನ್ನು ಕಬಳಿಸುವಂಥ ಪ್ರಯತ್ನಗಳು ನಡೆದಿರುವಂಥದ್ದು ಇವತ್ತು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಇವೆಲ್ಲ ಪ್ರಯತ್ನಗಳನ್ನು ಬಯಲಿಗೆ ಎಳೆದು ಅಮಾಯಕರ ರೈತರ ನೆರವಿಗೆ ಬರುವಂಥ ಕೆಲಸಗಳು ಮಾಡ್ತೀವಿ. ವಕ್ಫಿನ ಯುದ್ಧ ಇದೇನು ವಕ್ಫಿನ ವಿರುದ್ಧವಾಗಿಯೇ ತಾನೇ ಇವತ್ತು ಪೂಜ್ಯ ಗುರುಗಳನ್ನು ಭಾಳಷ್ಟು ನೊಂದಿದ್ದಾರೆ. ಅವರು ಏನು ನೊಂದಿರೋವಂಥದ್ದು, ಏನು ಇದಕ್ಕಿದ್ದಾಗೆ ಬಂದು ನಮ್ಮ ಜಮೀನೆಲ್ಲ ರೈತರ ಜಮೀನೆಲ್ಲ ಬಂದ್ಬಿಟ್ಟು ವಕ್ಫಿನ ಜಮೀನು ಅಂತ ಹೇಳಿದ್ರೆ ಏನು ಅರ್ಥ? ಈ ರೀತಿ ಅಧಿಕಾರ ಸರ್ಕಾರ ವಕ್ಫಿಗೆ ಸಂಪೂರ್ಣ ತನ್ನ ಬೆಂಬಲವನ್ನು ಕೊಟ್ಟು ಶಕ್ತಿನ ತುಂಬಿ ಅಮಾಯಕರ ವಿರುದ್ಧವಾಗಿ ಈ ರೀತಿ ದೌರ್ಜನ್ಯವನ್ನು ಮಾಡ್ತಿರೋದು, ಶೋಷಣೆಯನ್ನು ಮಾಡ್ತಿರೋದನ್ನು ಸಂಪೂರ್ಣವಾಗಿ ಖಂಡಿಸಿ ಪೂಜ್ಯ ಗುರುಗಳು ನಿಲುವನ್ನು ತೊಗೊಂಡಿದ್ದಾರೆ. ಹಾಗಾಗಿ ಮಾತಾಡ್ತಾ ಒಂದು ಆವೇಶದಲ್ಲಿ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಯಾರು ಆ ತಕ್ಷಣ ಇವತ್ತೇನು ಅವ್ರು ಕೇಸ್ ಹಾಕಿದ ಮೇಲೆ ವಿಷಾದ ವ್ಯಕ್ತಪಡಿಸಿದಲ್ಲ, ಮಾರನೇ ದಿನವೇ ಭಾಳ ಸ್ಪಷ್ಟವಾಗಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದನ್ನೇ ಮುಂದುವರ್ಸ್ಕೊಂಡು ಹೋಗೋದು ಒಂದು ಹಿರಿಯರು ಈ ರೀತಿ, ಮತ್ತು ಅವರು 80 ವಯಸ್ಸಿನ ಮೇಲ್ಪಟ್ಟವರು, 80 ವರ್ಷದ ಮೇಲ್ಪಟ್ಟವರು, ಆರೋಗ್ಯನೂ ಅವ್ರದ್ದು ಅಷ್ಟು ಚೆನ್ನಾಗಿಲ್ಲ. ಅಷ್ಟು ಆರೋಗ್ಯ ಚೆನ್ನಾಗಿಲ್ಲದಾಗ ವಿಷಾದವನ್ನು ಕೇಸ್ ಹಾಕೋ ಮುಂಚೆನೇ ಹೇಳಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ಇದು ಸರ್ಕಾರ ತನ್ನ ಬೇರೆ ಬೇರೆ ಕೋಪ, ಯಾಕೆಂದರೆ ಬೇರೆ ಬೇರೆ ವೇದಿಕೆಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಘಟನೆಗಳು ನಡೆದಿರೋದಕ್ಕೆ ಆ ಕೋಪ ಎಲ್ಲ ಈಗ ತೀರ್ಸ್ಕೊತಾ ಇದ್ದಾರೆ ಅನಿಸುತ್ತೆ.